मेरे प्यारे विद्यार्थी विद्यार्थिनियों को हमारे परीक्षा यूट्यूब चैनल को प्यार भरी स्वागत और सुस्वागत। नन्नेल्ल प्रीतिಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ನಮ್ಮ ಪರೀಕ್ಷೆ ಚಾನೆಲ್ಗೆ स्वागतವನ್ನು ಕೋರ್ತಾ ನಾನು ನಿಮ್ಮ टीवीएम सर, मेरा नाम टीवीएम, मैं हिंदी अध्यापक हूँ। ನಾನು ನಿಮ್ಮ हिंदी अध्यापक। इस वीडियो के द्वारा आज हमने सीख लेने है कि ಇವತ್ತಿನ ದಿವಸ ನಾವು ಈ ಒಂದು ವಿಡಿಯೋದ ಮೂಲಕ ಕಲಿತುಕೊಳ್ಳೋದೇನಪ್ಪ ಅಂದರೆ ಹಿಂದಿ ವಿಷಯದ कहानी पाठ 2 कहानी पाठ 2 कश्मीरी सेब के बारे में विचार करने का है। कश्मीरी सेब पाठದ ಬಗ್ಗೆ ನಾವು ಇವತ್ತು ವಿಚಾರವನ್ನು ಮಾಡೋಣ। इस पाठ के द्वारा हमने संक्षिप्त मात्रा में सरल शैली में इस पाठ को कैसे समझ लेने का है, ಯಾವ ರೀತಿ ನಾವು ತಿಳಿದುಕೊಳ್ಳಬಹುದಾಗಿದೆ ಅಂತೇಳಿ ನಾವು ನೋಡೋಣ। ಈಗ ನಾವು ತಡ ಮಾಡದೆ ಮುಂದೆ ಹೋಗೋಣ ಮಕ್ಕಳೇ। ನೋಡಿ, कहानी पाठ 2 कश्मीरी सेब, कथा पाठ 2 कश्मीरी सेब। लेखक का नाम क्या है? लेखक मुंशी प्रेमचंद। लेखकर ಒಂದು ಭಾವಚಿತ್ರ ಕೂಡ ನೀವು ಗಮನಿಸ್ತಾ ಇದ್ದೀರಾ। ओके, इस कहानी पाठ के बारे में सबसे पहले इसके बारे में एक मनोनक्शा बहुत ही आवश्यक है हम सबके लिए। ನಮ್ಮೆಲ್ಲರಿಗೂ ಒಂದು ಮೈಂಡ್ ಮ್ಯಾಪ್ ಅಂತಕ್ಕಂಥದ್ದು ಬಹಳ ಅತ್ಯವಶ್ಯಕ ಮಕ್ಕಳೇ। ಇಲ್ಲಿ ಕಾಣ್ತಕ್ಕಂಥದ್ದು ನೀವೆಲ್ಲ ಒಂದು ಮೈಂಡ್ ಮ್ಯಾಪನ್ನು ನೀವು ನೋಡ್ತಾ ಇದ್ದೀರಾ। ಈ ಮೈಂಡ್ ಮ್ಯಾಪಲ್ಲಿ ಕೆಲವೊಂದು ಅಂಶಗಳನ್ನು ನೀವು ಗಮನಿಸಬೇಕಾಗಿದೆ। ಇಡೀ ಪಾಠವನ್ನು ನಾವು ನಮ್ಮ ಒಂದು ಗ್ರಾಫಲ್ಲಿ, ನಮ್ಮ ಮೈಂಡಲ್ಲಿ ಒಂದು ಗ್ರಾಫ್ ಇರಬೇಕು। ಈ ಪಾಠದ ಬಗ್ಗೆ ಒಂದು ಸ್ಟ್ರಕ್ಚರ್ ಇರಬೇಕು। ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಏನೆಲ್ಲ ಅಂಶಗಳನ್ನು ನಾವು ಮನಸ್ಸಿನಲ್ಲಿ ಯಾವಾಗಲೂ ಸದಾ ನೆನಪಲ್ಲಿ ಇಟ್ಕೊಂಡಿರಬೇಕು। हमेशा हमारे मन में कैसे इस पाठ के बारे में पूर्ण जानकारी मनोनक्शा की रूप में कैसे अवगत करने का है, ಯಾವ ರೀತಿ ಇದನ್ನು ನಾವು ಅಳವಡಿಸ್ಕೋಬೇಕು ಅಂತೇಳಿ ನಾವು ನೋಡೋಣ। इसका नाम क्या होता है? इसका नाम मनोनक्शा ಅಂದ್ರೆ ಮೈಂಡ್ ಮ್ಯಾಪ್ ಅನ್ನು ನಾವಿಲ್ಲಿ ಗಮನಿಸೋಣ। पाठ का नाम बीच में है कश्मीरी सेब। इसके चारों ओर कई अंश हैं। सबसे पहला अंश क्या है? एक लेखक परिचय, ಆಥರ್ ಇಂಟ್ರೊಡಕ್ಷನ್। ನಮಗೆ ಲೇಖಕರ ಪರಿಚಯ ನಮಗೆ ಈ ಪಾಠದಲ್ಲಿ ಆಗಿರಬೇಕು। ಲೇಖಕರು ಯಾರು, ಅವರ ರಚನೆಗಳೇನು, उनके द्वारा रचित रचनाओं के बारे में, जन्म स्थान और जन्म कब हुआ, कहाँ हुआ, उसके बारे में भी जानकारी बहुत ही जरूरी है। इसके बाद और एक सेकंड पॉइंट क्या है? ಮತ್ತೊಂದು ಎರಡನೇ ಪಾಯಿಂಟ್ ನಮಗೆ ಏನಪ್ಪಾ ಅಂದ್ರೆ खरीदारी की महत्व। इस पाठ में खरीदारी की महत्व किस तरह दिया गया है, ಯಾವ ರೀತಿ ಕೊಡಲಾಗಿದೆ। परचेजिंग के बारे में, इंपॉर्टेंस ऑफ शॉपिंग और परचेजिंग, ಒಂದು ಕೊಳ್ಳುವಿಕೆಯ ಬಗ್ಗೆ ಎಂತ ಒಂದು ಮಹತ್ವವನ್ನು ಇಲ್ಲಿ ಪಾಠದಲ್ಲಿ ನಾವು ಗಮನಿಸಬಹುದು। और एक तीसरा अंश क्या है? बेईमानी या धोखा। खरीदारी करते समय दुकानदारों से, खरीद लेने वाले लोगों ने किस तरह बेईमानी में फंसेंगे, ಯಾವ ರೀತಿ ಒಂದು ದೋಖಾ ಅಂದರೆ ಮೋಸಕ್ಕೆ ಅಥವಾ ಅಪ್ರಾಮಾಣಿಕತೆಗೆ ಒಳಗಾಗ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗುತ್ತೆ। ಓಕೆ, डिसऑनेस्टी और चीटिंग के बारे में भी प्रकाश है इस पाठ के द्वारा। ಈ ಪಾಠದಲ್ಲಿ ನಮಗೆ ಮೋಸದ ಒಂದು ಬೆಳಕನ್ನು ನಾವು ನೋಡಬಹುದು। ಮೋಸದ ಬಗ್ಗೆ ಯಾವ ರೀತಿ ಇಲ್ಲಿ ಸನ್ನಿವೇಶ ಸೃಷ್ಟಿಯಾಗುತ್ತೆ। ಚೌथा अंश फल और सब्जियों की महत्व, ಅಂದರೆ ಹಣ್ಣುಗಳನ್ನಿರಬಹುದು ಅಥವಾ ತರಕಾರಿಗಳ ಒಂದು ಇಂಪಾರ್ಟೆನ್ಸ್ ಏನು, ಇಂಪಾರ್ಟೆನ್ಸ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್, ತರಕಾರಿ ಮತ್ತು ಹಣ್ಣುಗಳ ಬಗ್ಗೆ ನಾವು ಎಂತಹ ಒಂದು ಮಹತ್ವವನ್ನು ನಾವು ಕೊಡಬೇಕು, ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತೇಳಿ ನಾವು ತಿಳಿತೀವಿ। तदनंतर तरुवाय पांचवा अंश सेब का महत्व और उपयोग, इंपॉर्टेंस एंड यूजेस ऑफ एप्पल। ಮತ್ತೆ ಈ ಪಾಠದ ಒಂದು ಮುಖ್ಯ ಕೇಂದ್ರ ಬಿಂದು ಅಥವಾ ಕೇಂದ್ರ ಭಾಗ ವಸ್ತು ಯಾವುದಪ್ಪ ಅಂದರೆ ಕಾಶ್ಮೀರದ ಸೇಬು, ಅಂದರೆ कश्मीरी एप्पल अर्थात कश्मीरी सेब के बारे में पूरा पाठ प्रकाश डाला गया है। ಇಡೀ ಪಾಠ ನಮಗೆ ಕಾಶ್ಮೀರ ಆಪಲ್ ಬಗ್ಗೆ ನಮಗೆ ಕೇಂದ್ರೀಕರಣವಾಗಿದೆ। ಹಾಗಾಗಿ ಇಲ್ಲಿ ಸೇಬಿನ ಒಂದು ಇಂಪಾರ್ಟೆನ್ಸ್ ಮತ್ತು ಅದರ ಒಂದು ಉಪಯೋಗದ ಬಗ್ಗೆನೂ ಕೂಡ ನಾವು ಪಾಠದ ಪ್ರಾರಂಭದಲ್ಲಿ ಅಲ್ಲದೆ ಪಾಠದ ಕೊನೆವರೆಗೂ ಕೂಡ ನಾವು ಅರ್ಥೈಸ್ಕೊಳ್ತಾ ಹೋಗ್ತೀವಿ।
तरुवाय सिक्स्थ पॉइंट इज अनुरूपता। इस पाठ के अभ्यास में, इस पाठ के संबंध में कई अनुरूपता प्रश्न भी हैं। ಕೆಲವು ಅನುರೂಪದ ಪ್ರಶ್ನೆಗಳನ್ನು ಕೂಡ ನಾವು ಗಮನಿಸಬಹುದು। ಆ ಅನುರೂಪದ ಪ್ರಶ್ನೆಗಳನ್ನು ನಾವು ಗಮನಿಸಿದ್ದೇ ಆದರೆ ಈ ಪಾಠಕ್ಕೆ ನಾವು ಯಾವ ರೀತಿ ನಾವು ಉತ್ತರವನ್ನ ನಾವು ಯಾವುದೇ ಕ್ಷಣದಲ್ಲಿ ಮೌಖಿಕವಾಗಿರಬಹುದು, ಮೌಖಿಕ ರೂಪ से या लिखित रूप में भी दे सकते हैं, ಕೊಡಬಹುದು। ओके, तरुवाय सातवां अंश व्याकरणांश। इस पाठ के अभ्यास में व्याकरण के संबंध में कौन कौन से प्रश्न हैं, लिंग इरबोधु, वचन इरबोधु, लिंग वचन के बारे में भी, आदि अंशों के बारे में कौन कौन से मेन हैं, उसकी ओर भी ध्यान देना बहुत ही अत्यावश्यक है। ಅವುಗಳ ಕಡೆ ಕೂಡ ನಾವು ಗಮನವನ್ನು ಕೊಡಬೇಕಾದ ಬಹಳ ಅತ್ಯಗತ್ಯ। ಗ್ರಾಮರ್ ಪಾರ್ಟ್ ಕೂಡ ಪ್ರತಿ ಪಾಠದಲ್ಲಿ ಕೆಲವೊಂದು ವ್ಯಾಕರಣಾಂಶದ ಪ್ರಶ್ನೆಗಳನ್ನು ನಾವು ಗಮನಿಸಬಹುದು। आठवां है अनुवाद करना, टू ट्रांसलेट। कन्नड़ में या अंग्रेजी में अनुवाद करने का एक मेन भी रहता है अभ्यास में। ಅಭ್ಯಾಸದಲ್ಲಿ ನಮಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಾಕ್ಯಾಂಶಗಳನ್ನು, ಹಿಂದಿ ವಾಕ್ಯಾಂಶಗಳನ್ನು ಕೊಟ್ಟಿರ್ತಾರೆ। हिंदी वाक्यांशों के लिए हमारी मातृभाषा में या अंग्रेजी भाषा में इन इंग्लिश कैसे ट्रांसलेशन करने का है, ಯಾವ ರೀತಿ ನಾವು ಅನುವಾದವನ್ನು ಮಾಡಬೇಕಾಗಿದೆ ಅದರ ಬಗ್ಗೆ ಕೂಡ ನಮಗೆ ಇಷ್ಟು ಅಂಶಗಳು ನಮ್ಮ ಒಂದು ಮನೋನಕ್ಷೆಯಾಗಿ, ಅಂದರೆ ಮನ್ ಮೀನ್ಸ್ ಮನಸ್ಸು, ಮೈಂಡ್ ಅಲ್ಲಿ ಇದ್ರ ಬಗ್ಗೆ ಒಂದು ಗ್ರಾಫ್ ಅಂತ ನಾವು ಇಷ್ಟು ಸ್ಟ್ರಕ್ಚರ್ ಅನ್ನು ಹಾಕೊಂಡಿದ್ದೆ ಆದರೆ ನಮಗೆ ಪಾಠದ ಒಂದು ಪೂರ್ಣ ಪರಿಚಯ ನಮಗೆ ಉಂಟಾಗುತ್ತೆ। ಹಾಗೆ ನಾವು ಹೋಗ್ತಾ ನಾವು ತಿಳಿಯೋಣ ಮಕ್ಕಳೇ। ಈಗ ಯಾದ್ ರಖಿಯೇ ಮೀನ್ಸ್ ರಿಮೆಂಬರ್ 10 to 15 ಪಾಯಿಂಟ್ಸ್, 10 ರಿಂದ 15 ಅಂಶಗಳನ್ನು ಏನನ್ನು ನಾವು ತಿಳಿಬಹುದು। ಆ ಅಂಶಗಳಲ್ಲಿ ನಾವು ಪಾಠದ ಹೆಸರು ನಮಗೆ ಯಾವತ್ತು ಜ್ಞಾಪಕದಲ್ಲಿರಬೇಕು, ಎಷ್ಟನೇ ಲೆಸನ್ನು, ಅದರ ನೇಮ್ ಏನು ಅಂತ ನಮ್ಮ ಒಂದು ಮನಸ್ಸಿನಲ್ಲಿ ಯಾವತ್ತೂ ಇರಬೇಕು। ಪಾರ್ಟ್ 2 ಕಾಶ್ಮೀರಿ ಸೇಬ್, ಲೆಸನ್ ನಂಬರ್ 2 ಅಂದರೆ ಯಾವುದಪ್ಪ ಅಂದರೆ ಕಾಶ್ಮೀರಿ ಸೇಬ್ ಅಂತ ನಮ್ಮ ಬಾಯಲ್ಲಿ ಯಾವಾಗಲೂ ಬರ್ತಾ ಇರಬೇಕು, ಹಾಗೆ ಮನಸ್ಸಿನಲ್ಲಿ ಅದು ಯಾವಾಗಲೂ ರಿಜಿಸ್ಟರ್ ಆಗಿರಬೇಕು। और इस पाठ के लेखक का नाम क्या है, प्रेमचंद की यह पाठ मशहूर कहानी है। ಇದು ಒಂದು ಪ್ರಸಿದ್ಧವಾದ ಒಂದು ಕಥೆಯಾಗಿದೆ, प्रेमचंद ಅವರ ಒಂದು ಪ್ರಸಿದ್ಧ ಸ್ಟೋರಿ आಗಿದೆ कश्मीरी सेब। लेखक का नाम प्रेमचंद। इस पाठ का उद्देश्य क्या है, हमको पढ़ने के लिए क्यों इस पाठ को 10वीं कक्षा में रखा गया है। इसका उद्देश्य इस प्रकार दिया गया है कि इस कहानी में बाजार में लोगों के साथ होने वाली धोखेबाजी पर प्रकाश डाला गया है। खरीदारी करते समय सावधानी बरतने की आवश्यकता पर जोर दिया गया है। ಅಂದ್ರೆ ಈ ಪಾಠದ ಒಂದು ಉದ್ದೇಶ ಏನಪ್ಪ ಅಂದ್ರೆ, ಮಾರುಕಟ್ಟೆಯಲ್ಲಿ ಜನಗಳು ಯಾವುದೇ ವಸ್ತುವನ್ನ ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಒಂದು ಮೋಸದ ಬಗ್ಗೆ ಇಲ್ಲಿ ಬೆಳಕನ್ನು ಚೆಲ್ಲಲಾಗಿದೆ। ಜೊತೆಗೆ ಖರೀದಿಸುವ ಸಮಯದಲ್ಲಿ ನಾವು ಎಷ್ಟು ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಬೇಕು, ಆ ವಹಿಸುವಿಕೆಯ ಬಗ್ಗೆ ಇಲ್ಲಿ, ಆ ಒಂದು ಅವಶ್ಯಕತೆಯ ಬಗ್ಗೆ ಇಲ್ಲಿ ನಮಗೆ ಹೆಚ್ಚು ಒತ್ತನ್ನು ಕೊಡಲಾಗಿದೆ। बाद में और एक लेखक परिचय भाग में लेखक का नाम हमको पता होता है कि प्रेमचंद। ನಮಗೆ ಲೇಖಕರ ಹೆಸರು ಗೊತ್ತಾಗೋದೇನಪ್ಪ ಅಂದರೆ ಪ್ರೇಮಚಂದ್ರ ಅಂತೇಳಿ। इनका जन्म कब हुआ, ಯಾವಾಗಾಯ್ತು, 31 जुलाई 1880 में इनका जन्म हुआ। 1880 जुलाई 31 ಇವರ ಜನನ ಆಗುತ್ತೆ। कहा हुआ स्थल वाराणसी के पास लम्ही गांव में हुआ। और साथ में इनका वास्तविक नाम क्या है, धनपत राय था। ಇವರ ಒಂದು ವಾಸ್ತವಿಕ ಹೆಸರು ಅಂದ್ರೆ ನಿಜ ನಾಮ ಏನಾಗಿದೆಯಪ್ಪ ಅಂದ್ರೆ धनपत राय। शिक्षा एजुकेशन के बारे में वे मैट्रिक तक ही पढ़ पाए। ಅವರು ಮೆಟ್ರಿಕ್ಯುಲೇಷನ್ ವರೆಗೂ ಕೂಡ ಅವರು ಶಿಕ್ಷಣವನ್ನು ಪಡೆಯಕ್ಕೆ ಸಾಧ್ಯ ಆಗಿತ್ತು। वे शिक्षा विभाग में नौकरी करते थे। ಅವರು ಶಿಕ್ಷಣ ವಿಭಾಗದಲ್ಲಿ ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ರು। ಯಥಾರ್ಥವಾದಿ ಕಥಾಕಾರ್ತೆ, ಇವರ ಒಂದು ಕಥೆಗಳು ಸಹಜತೆಗೆ ಹತ್ತಿರವಾಗಿರತಕ್ಕಂಥ ಕಥೆಗಳಾಗಿದ್ವು। ಹಾಗಾಗಿ ಇವರನ್ನ ಯಥಾರ್ಥವಾದಿ ಕಥಾಕಾರರು ಅಂತೇಳಿ ನಾವು ಇಲ್ಲಿ ಪರಿಗಣಿಸಬಹುದು। ತರುವಾಯ ಈಗ ನಾವು ನೀವೆಲ್ಲ ಮುಂದೆ ನೋಡೋದೇನಪ್ಪ ಅಂದ್ರೆ, अभी याद रखने की कई अंश हैं। उन अंशों में से
लेखक प्रेमचंद के द्वारा रचित रचनाओं में से सबसे पहले उपन्यासों के बारे में सभी यहाँ ध्यान दे दीजिए. ಇಲ್ಲಿ ಗಮನವನ್ನು ಕೊಡ್ರಿ. ಸಬ್ यहाँ ध्यान रख के सुनो. ಕೇಳಿಸ್ಕೊಂತ ಇದೀರಲ್ವಾ? ಓಕೆ. ಉಪನ್ಯಾಸೋं में से गोदान, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಇವು ಮುಖ್ಯ ಕಾದಂಬರಿಗಳು. ಇವರ ರಚನೆಯ ಕಾದಂಬರಿಗಳು ಮುಖ್ಯ ರಚನೆಗಳಾಗಿದ್ದಾವೆ. ಕಹಾನಿ ಸಂಗ್ರಹ, ಕಥಾ ಸಂಗ್ರಹಗಳನ್ನು ನಾವು ನೋಡೋದಾದ್ರೆ ಬಡೇಗರ್ ಕಿ ಬೇಟಿ, ನಮಕ್ ಕಾ ದರೋಗ, ಪಂಚ ಪರಮೇಶ್ವರ್, ಪೂಸ್ ಕಿ ರಾತ್, ಹಾದಿ ಇನ್ನು ಮುಂತಾದ ಅನೇಕ ಕಥಾ ಸಂಗ್ರಹಗಳನ್ನು ಕೂಡ ನಾವು ಪ್ರೇಮಚಂದ್ರವರ ಕಥಾ ಸಂಗ್ರಹ ನಾವು ತಿಳಿಬಹುದು. ನಮಗೆ ಪಠ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಲೇಖಕ ಪರಿಚಯದಲ್ಲಿ ಇಷ್ಟು ನಮಗೆ ಉಲ್ಲೇಖಾರ್ಹವಾಗಿದ್ದಾವೆ. बड़ेगर की बेटी, नमक का दरोगा, पंच परमेश्वर, पूस की रात. बाद में और एक अंश क्या है? प्रेमचंद की कहानियां मानस सरोवर नाम से संकलित है. ಇವರೆಲ್ಲ ಕಥೆಗಳು ಯಾವ ಒಂದು ಹೆಸರಿನಿಂದ ಸಂಗ್ರಹಿತವಾಗಿದಾವಪ್ಪ ಅಂದ್ರೆ, ಪ್ರಕಾಶನವಾಗಿದ್ದಾವೆ ಅಂದ್ರೆ ಮಾನಸ ಸರೋವರ ಅಂತ ಹೇಳಿ ಒಂದು ಬೃಹತ್ ಕೃತಿಯಾಗಿ ಇವರೆಲ್ಲ ಕಥೆಗಳು ಅಲ್ಲಿ ಸಂಕಲನವಾಗಿದ್ದಾವೆ. ಇಂತಹ ಮಹಾನ್ ವ್ಯಕ್ತಿಯ, ಇಂತಹ ಮಹಾನ್ ಕಾದಂಬರಿಕಾರ ಜೊತೆಗೆ ಕಥಾಕಾರರಾಗಿರ್ತಕ್ಕಂಥ ಇವರ ಒಂದು ಮರಣ ಯಾವಾಗಾಯ್ತಪ್ಪ ಅಂದ್ರೆ, ಮೃತ್ಯು ಕಬ್ ಹುಯಿ, ಇನ್ಕ ಮೃತ್ಯು ಸನ್ 5 ಅಕ್ಟೋಬರ್ 1981 में हुई. 1981 ಇಸ್ವಿಯ ಅಕ್ಟೋಬರ್ ತಿಂಗಳ 5ನೇ ತಾರೀಕು ಇವರು ಮರಣಿಸಿದ್ರು. ಇಷ್ಟು ವಿಷಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮನದಾಳದಲ್ಲಿ ಯಾವಾಗಲೂ ಇರಬೇಕು ಮಕ್ಕಳೇ. ಹಾಗೆ ನಾವು ಹೋಗ್ತಾ ಮುಂದೆ ನೋಡೋದಾದ್ರೆ, इस पाठ का आशय क्या है? ಈ ಪಾಠದ ಒಂದು ಅಭಿಲಾಷೆ ಏನಾಗಿದೆ? इस पाठ का आशय इस प्रकार है, किताब में भी देख सकते हैं सारे बच्चों ने. ओके. लेखक अपना अनुभव बताते हुए पाठकों को सचेत करते हैं कि अगर खरीदारी करते समय सावधानी नहीं बरते तो धोखा खाने की संभावना होती है. ಅಂದ್ರೆ ಈ ಪಾಠದ ಒಂದು ಆಶಯ ಅಂದರೆ ಉದ್ದೇಶ ಏನಪ್ಪ ಆಗಿದೆ ಅಂದರೆ, ಖರೀದಿಸುವ ವೇಳೆ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ವಹಿಸಿದ್ದೇ ಆದರೆ ನಾವು ಮೋಸಕ್ಕೆ ಒಳಗಾಗ್ತಕ್ಕಂಥ ಒಂದು ಸಾಧ್ಯತೆ ಇರಲ್ಲ. ವಹಿಸಲಿಲ್ಲ ಅಂದರೆ ಏನಾಗುತ್ತಪ್ಪ ಅಂದರೆ, ನಾವು ಮೋಸಕ್ಕೆ ಒಳಗಾಗ್ತಕ್ಕಂಥ, ಮೋಸಕ್ಕೆ ಈಡಾಗ್ತಕ್ಕಂಥ ಒಂದು ಸಂಭವ ಜಾಸ್ತಿ ಅಂತೇಳಿ ಈ ಪಾಠದ ಒಂದು ಆಶಯ ಜನಗಳಲ್ಲಿ ಅಂದರೆ ನಮ್ಮೆಲ್ಲರಲ್ಲಿ, ಗ್ರಾಹಕರಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಈ ಪಾಠದ ಒಂದು ಉದ್ದೇಶ. ಹಾಗಾಗಿ ನಾವು ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀವಿ, ಮಾರ್ಕೆಟಲ್ಲಿ ಹೋದಾಗ ವಸ್ತುಗಳನ್ನು ಪರಿಶೀಲಿಸಿ, ನಾವು ಯಾವುದೇ ವಸ್ತುವನ್ನು ಇರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಅಥವಾ ಒಂದು ವೆಜಿಟೇಬಲ್ಸ್ ಆಗಿರ್ಬೋದು, ಎನಿಥಿಂಗ್ಸ್, ಯಾವುದೇ ವಸ್ತುವನ್ನು ನಾವು ಕೊಳ್ಳಬೇಕಾದ್ರೆ ಪರಿಶೀಲಿಸಬೇಕಾದ ಅದರ ಒಂದು ಗುಣಮಟ್ಟ ಹೇಗಿದೆ, ಆ ಗುಣಮಟ್ಟಕ್ಕೆ ತಕ್ಕ ಹಾಗೆ ಬೆಲೆ ಇದೆಯೋ, ಮತ್ತು ಆ ವ್ಯಾಪಾರಿಯ ಒಂದು ಮನಸ್ಥಿತಿ ಏನು, ನಮಗೆ ಯಾವ ರೀತಿ ಅವನು ವಸ್ತುಗಳನ್ನು ಸೇಲ್ ಮಾಡೋದಕ್ಕೆ ಆತ ಇದ್ದಾನೆ, ಅವನ ಒಂದು ಮನಸ್ಥಿತಿನೂ ಕೂಡ ನಾವು ಅರಿಬೇಕಾಗತ್ತೆ. ಓಕೆ. ಹಾಗೆ ಹೋಗೋಣ. ಮುಂದೆ ಹೋಗ್ತಾ ನಾವು ಇನ್ನೂ ಏನೆಲ್ಲ ತಿಳಿಬೋದು ಅಂತ ನಾವು ನೋಡಿದರೆ, ಪಾಠದ ಪೂರ್ಣ ಪ್ರತಿ ಪೇಜಿನ ಪ್ರತಿ ಪರಿಚ್ಛೇದ ಅಂದರೆ ಪ್ರತಿ ಪ್ಯಾರಾಗ್ರಾಫ್ನ ಒಂದು ವಿವರಣೆಯನ್ನು ನೀವು ಮತ್ತೊಂದು ವಿಡಿಯೋದಲ್ಲಿ ನೀವು ಗಮನಿಸ್ತೀರಾ. ಈ ಒಂದು ವಿಡಿಯೋದಲ್ಲಿ ಈ ಪಾಠವನ್ನು ನಾವು ಸಂಕ್ಷಿಪ್ತವಾಗಿ ಸರಳವಾಗಿ ಮುಖ್ಯಾಂಶದ ರೀತಿಯಲ್ಲಿ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಈ ಪಾಠದ ಸಾರಾಂಶ, ಸಮ್ಮರಿ ಆಫ್ ದ ಲೆಸನ್, ಈ ಪಾಠದ ಒಂದು ಸಾರಾಂಶವನ್ನು ನಾವು ಮುಖ್ಯವಾಗಿ ನಾವು ಈ ರೀತಿಯಲ್ಲಿ ನಾವು ಮಾಡಿಫೈ ಆಗಿ ನಾವು ನೋಡ್ತಾ ಹೋಗೋದಾದ್ರೆ, इस प्रकार समझ लीजिए. एक बार लेखक पंजाबी मेवा फरोशों की दुकानों की ओर चल पड़े. एक दुकान पर बहुत अच्छे रंगदार और गुलाबी सेब सजे हुए नजर आए. सेबों को देखकर उसका जी ललचा उठा. ಅಂದ್ರೆ ನಮಗೆ ಮೊದಲನೇ ಪೇಜಲ್ಲಿ ಏನಪ್ಪ ಅಂದ್ರೆ, ಲೇಖಕರು ಒಬ್ಬ ಪಂಜಾಬಿ ಒಣಹಣ್ಣುಗಳ ವ್ಯಾಪಾರಿಯ ಅಂಗಡಿಯ ಕಡೆ ಅವರು ಹೋಗ್ತಾರೆ. ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಅಂಗಡಿಯಲ್ಲಿ ಅವರಿಗೆ ಬಹಳ ಒಳ್ಳೆ ಕಲರ್ಫುಲ್ ಆಗಿರ್ತಕ್ಕಂಥ ಮತ್ತೆ ಒಳ್ಳೆ ನೀಟಾಗಿ ಗುಲಾಬಿ ಬಣ್ಣದ ಸೇಬುಗಳನ್ನು ಜೋಡಿಸಿರ್ತಕ್ಕಂಥದ್ದು ಅವರ ದೃಷ್ಟಿಗೆ ಬರುತ್ತೆ, ಅಂದರೆ ಅವರ ಕಣ್ಣಿಗೆ ಬೀಳುತ್ತೆ. ಅವುಗಳನ್ನು ನೋಡ್ತಾರೆ ಲೇಖಕರ ಮನಸ್ಸು, ಅವುಗಳ ಕಡೆ ಆಕರ್ಷಿತರಾಗಿ ಅವನ್ನು ಕೊಳ್ಳಬೇಕು ಅಂತಕ್ಕಂಥ ಒಂದು ಅವರ ಮನಸ್ಸು ಬಹಳ ಪ್ರಲೋಭನೆಗೆ ಒಳಗಾಗುತ್ತೆ. ಲಲಚಾವುಟ ಮೀನ್ಸ್ ಪ್ರಲೋಭನೆಗೆ, ಒಂದು ರೀತಿಯಲ್ಲಿ ಮನಸ್ಸು ತಗೋ ಆ ವಸ್ತುವನ್ನು ಖರೀದಿಸ್ಕೊ, ಭಾಳ ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ಇಲ್ಲಿ ಲೇಖಕರನ್ನ ಅವು ಮನಸ್ಸೆಳಿತವೆ. ಓಕೆ. ನೋಡ್ತಾ ಇದ್ದಾರೆ ಅವುಗಳ ಒಂದು ಬಣ್ಣವನ್ನು. ಓಕೆ.
ಅರ್ಥವಾಯ್ತಾ? ಹಾಗೆ ನಾವು ಮುಂದೆ ಹೋಗ್ತಾ ನೋಡೋದಾದ್ರೆ ಈಗ ಪಾಯಿಂಟ್ ವೈಸ್ ಈಗ ನಾವು ಕೆಲವೊಂದು ಅಂಶಗಳ ಮುಖಾಂತರ ಅಂದರೆ ನಂಬರ್ ಮುಖಾಂತರ ನಾವು ಇಲ್ಲಿ ಪಾಯಿಂಟ್ ಆಗಿ ನಾವು ಇಡೀ ಪಾಠವನ್ನು ನಾವು ನೋಡ್ತಾ ಹೋಗೋದಾದ್ರೆ संक्षिप्त ರೂಪದಲ್ಲಿ सबसे पहला अंश इस प्रकार दिया गया है ಮೊತ್ತ ಮೊದಲಿಗೆ ಈ ರೀತಿ ಕೊಡಲಾಗಿದೆ उसने सोचा कि आजकल शिक्षित समाज में विटामिन और प्रोटीन के बारे में ना सोचकर सिर्फ टमाटर और गाजर से ही काम चला लेते हैं ಪಾಯಿಂಟ್ ನಂಬರ್ 1 ನಲ್ಲಿ ಏನಂತಪ್ಪ ಅಂದ್ರೆ ಮೊದಲನೇ ಪೇಜ್ ಅಲ್ಲಿ ನಾವು ಲೇಖಕರು ಯೋಚಿಸಿದ್ದೇನಪ್ಪ ಅಂದ್ರೆ ಇವತ್ತಿನ ಒಂದು ಶಿಕ್ಷಿತ ಸಮಾಜದಲ್ಲಿ ಎಜುಕೇಟೆಡ್ ಸೊಸೈಟಿನಲ್ಲಿ ವಿಟಮಿನ್ ಮತ್ತೆ ಪ್ರೋಟೀನ್ಗಳ ಬಗ್ಗೆ ಯಾರು ಕೂಡ ಯೋಚಿಸ್ತಲೇ ಇಲ್ಲ ಬದಲಾಗಿ ಕೆಲವೊಂದ್ಸರಿ ಯೋಚಿಸ್ತಲೇ ಕೂಡ ಅವರು ಕೇವಲ ಏನು ಮಾಡ್ತಾರಪ್ಪ ಅಂದ್ರೆ ವಿಟಮಿನ್ ಪದಾರ್ಥಗಳು ಅಥವಾ ಪ್ರೋಟೀನ್ ಅಂಶಗಳು ಟೊಮೊಟೊದಲ್ಲಿ ಮತ್ತೆ ಕ್ಯಾರೆಟ್ನಲ್ಲಿ ಮಾತ್ರನೇ ಇರಬಹುದು ಅಥವಾ ಅದರಲ್ಲೇ ಸಾಕು ಕೆಲಸ ಆಗುತ್ತೆ ವಿಟಮಿನ್ ಮತ್ತು ಪ್ರೋಟೀನ್ ಅದರಲ್ಲೇ ಸಾಕಷ್ಟು ಸಿಗುತ್ತೆ ಅಂತೇಳಿ ಒಂದು ಅಂದಾನುಚರಣೆಯಲ್ಲಿ ಈ ರೀತಿ ಪರ್ಚೇಸ್ ಮಾಡ್ತಾರೆ ಸಾಕು ಟೊಮೊಟೊ ಇದ್ರೆ ಮತ್ತು ಕ್ಯಾರೆಟ್ ಇದ್ರೆ ಸಾಕು ಟೊಮೊಟೊ ಮತ್ತು ಕ್ಯಾರೆಟನ್ನು ನಾವು ಪರ್ಚೇಸ್ ಮಾಡಿದ್ರೆ ಎಲ್ಲ ವಿಟಮಿನ್ ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಅಂತೇಳಿ ಅದರಲ್ಲೇ ಕೆಲಸ ಆಗುತ್ತೆ ಅಂತೇಳಿ ತಿಳಿತಾರೆ ಸೆಕೆಂಡ್ ಒನ್ भोजन में टमाटर की तरह अब गाजर भी एक विशेष स्थान लेने लगी है ಮತ್ತೆ ನಮ್ಮ ಒಂದು ಊಟದಲ್ಲಿ ನಮ್ಮ ಒಂದು ಮೀಲ್ಸ್ ಅಲ್ಲಿ ಟೊಮೊಟೊ ರೀತಿ ಆ ಕ್ಯಾರೆಟ್ಗೂ ಕೂಡ ಒಂದು ವಿಶೇಷವಾದ ಒಂದು ಸ್ಥಾನವನ್ನು ನಾವು ಕೊಡ ಮಾಡಿದೀವಿ तीसरा अंश क्या है फलों में सेब का तो क्या नहीं क्या रस और स्वाद में सेब यदि आम से बढ़कर भी नहीं है तो घटकर भी नहीं ಅಂದ್ರೆ ಹಣ್ಣುಗಳಲ್ಲಿ ನಾವು ಕೇವಲ ಟೊಮೊಟೊ ಅಥವಾ ಇನ್ಯಾವುದೇ ಹಣ್ಣುಗಳನ್ನು ಹೊರತಾಗಿ ಅಲ್ಲದೆ ನಾವು ಸೇಬನ್ನು ಬಗ್ಗೆನೂ ಕೂಡ ಏನು ಹೇಳ್ಬೋದಾಗಿದೆಯಪ್ಪ ಅಂದರೆ ಅದರ ಒಂದು ಸೇಬಲ್ಲಿರ್ತಕ್ಕಂಥ ಒಂದು ರಸ ಇರ್ಬೋದು ಮತ್ತು ಅದರ ಒಂದು ರುಚಿಯನ್ನು ನಾವು ಮಾವಿಗಿಂತ ಹೆಚ್ಚು ಇಲ್ಲದಲೇ ಇರ್ಬೋದು ಆದರೆ ಮಾವಿಗಿಂತ ಹೆಚ್ಚಿಗೆ ಇಲ್ಲ ಅಂತೇಳಿ ನಾವು ಇದನ್ನು ನಾವು ಅಷ್ಟು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ಸೇಬು ಕೂಡ ನಾವು ಹೆಚ್ಚಿಗೆ ಒಂದು ಅದರ ಒಂದು ಮಹತ್ವ ನಾವು ಅರ್ತಿದ್ದೀವಿ ಹಾಗಾಗಿ ಅದಕ್ಕೆ ನಾವು ಅದರದೇ ಆದ ಒಂದು ಮಹತ್ವವನ್ನು ಕೊಟ್ಟು ಅದನ್ನು ನಾವು ಖರೀದಿಸ್ತೀವಿ ಅಥವಾ ಮತ್ತೆ ಸೇವನೆ ಮಾಡೋದಕ್ಕೆ ನಮ್ಮ ಮನಸ್ಸು ಯಾವಾಗಲೂ ಇಷ್ಟಪಡುತ್ತೆ ಅಲ್ವಾ चौथा पॉइंट क्या है सेब केवल स्वाद की ही चीज नहीं है बल्कि उनमें गुण भी विद्यमान है ಕೇವಲ ನಾವು ಸೇಬನ್ನು ಅದರ ರುಚಿಗೋಸ್ಕರ ನಾವು ಅಥವಾ ರುಚಿಯ ವಸ್ತು ಅಂತೇಳಿ ನಾವು ಪರಿಗಣಿಸೋ ಅವಶ್ಯಕತೆ ಇಲ್ಲ ಬದಲಾಗಿ ಅದರಲ್ಲಿ ಕೆಲವೊಂದು ಒಳ್ಳೆಯ ಅಂಶಗಳು ಕೂಡ ಅದರಲ್ಲಿ ಅಸ್ತಿತ್ವದಲ್ಲಿದೆ ಅದರಲ್ಲಿ ಸೇರ್ಕೊಂಡಿದೆ ಅಂತ ನಾವು ತಿಳಿಬಹುದು ಓಕೆ बाद में अभी क्या क्या अंश पॉइंट्स है ಇನ್ನು ಏನೆಲ್ಲ ಒಂದು ಅಂಶಗಳಿದಾವೆ ಅಂತ ನಾವು ನೋಡೋದಾದ್ರೆ पांचवा अंश है रोजाना एक सेब खाने से जीवन में डॉक्टरों की आवश्यकता नहीं रहती ಅಂದ್ರೆ ನಾವು ದಿನಾಲು ಸೇಬನ್ನು ಸೇವನೆ ಮಾಡ್ತಾ ಇದ್ರೆ ನಮಗೆ ಯಾವುದೇ ವೈದ್ಯರ ಒಂದು ಅವಶ್ಯಕತೆ ಇರೋದಿಲ್ಲ ಡಾಕ್ಟರ್ ಒಂದು आवश्यकता ಬೇಕಾಗಿಲ್ಲ बाद में छठवां क्या है लेखक ने दुकानदार से मोल भाव करके आधा सेर सेब मांगे और रुमाल देकर चुन चुन कर बांध रखने के लिए कहा यहाँ तक कि 6 पॉइंट फर्स्ट पेज में है ನಮಗೆ ಪಾಠದ ಮೊದಲನೇ ಪುಟದಲ್ಲಿ ಇಷ್ಟು 6 ಅಂಶಗಳನ್ನು ನಾವು ಗಮನಿಸಬಹುದು 6ನೇ ಅಂಶ ಏನಪ್ಪ ನಾವು ಅರ್ಥ ಮಾಡ್ಕೊಂಡ್ವಿ ಅಂದ್ರೆ ಲೇಖಕರಲ್ಲಿ ಅಂಗಡಿಯವನ ಬಳಿ ಆ ಒಂದು ಸೇಬಿನ ಕೊಳ್ಳುವಿಕೆಯಲ್ಲಿ ಚೌಕಾಸಿಯನ್ನು ಮಾಡ್ತಾ ಅರ್ಧ ಕೆಜಿ ಸೇಬನ್ನ ಕೊಡಪ್ಪ ಅಂತೇಳಿ ಕೇಳ್ತಾರೆ ಜೊತೆಗೆ ತಮ್ಮಲ್ಲಿರ್ತಕ್ಕಂಥ ಒಂದು ಟವಲನ್ನು ರುಮಾಲನ್ನು ಕೊಟ್ಬಿಟ್ಟು ಆರಿಸ್ಬಿಟ್ಟು ಕಟ್ಕೊಡು ಕಟ್ಟು ಇದರಲ್ಲಿ ಹಾಕಿ ಕೊಡಿ ಅಂತೇಳಿ ಹೇಳ್ತಾನಲ್ವಾ ಇದು ನಾವು ಮೊದಲನೇ ಪೇಜಲ್ಲಿ ಅರ್ಥ ಮಾಡ್ಕೊಂಡ್ವಿ बाद में सेकंड पेज से क्या है 7वां अंश से समझ लीजिए 7ನೇ अंशದಿಂದ ನೀವು ತಿಳ್ಕೊಳ್ಳಿ दुकानदार ने नौकर से चुन चुन कर 4 सेब निकालने को कहा ಅಂಗಡಿ ಆತ ಏನು ಹೇಳ್ತಾನೆ ಅಂಗಡಿಯವನು ಓನರ್ ತನ್ನ ಹಾಳಿಗೆ ಕೆಲಸಗಾರನಿಗೆ ಆರಿಸ್ಬಿಟ್ಟು 4 ಸೇಬುಗಳನ್ನು ತೆಗೆಯೋದಕ್ಕೆ ಹೇಳ್ತಾನೆ ಓಕೆ आठवां क्या है दुकानदार ने उन सेबों को तोलकर लिफाफे में रखकर और रुमाल में बांधकर उन्हें दे दिया ಆ ಅಂಗಡಿಲಿ ಕೆಲಸ ಮಾಡ್ತಕ್ಕಂಥ ಆ ಕೆಲಸಗಾರ ಏನು ಮಾಡ್ತಾನಪ್ಪ ಅಂದರೆ ಸೇಬುಗಳನ್ನು ತೂಗ್ಬಿಟ್ಟು ಅಂದರೆ ಅಂಗಡಿಯವನು
ಆ ಒಂದು ಲಿಫಾಫೆ ಅಂದರೆ ಚೀಲದಲ್ಲಿ, ಒಂದು ಕೈ ಚೀಲದಲ್ಲಿ. ಓಕೆ, ಆ ಕೈ ಚೀಲದಲ್ಲಿ ಇಟ್ಬಿಟ್ಟು ಮತ್ತೆ ಆ ಲೇಖಕರು ಕೊಟ್ಟಿರ್ತಕ್ಕಂಥ ಒಂದು ಏನು ಟವಲಲ್ಲಿ ಕಟ್ಬಿಟ್ಟು ಅವರಿಗೆ ಕೊಟ್ಟರು. ಇದು ನಾವು 2ನೇ ಪೇಜಲ್ಲಿ ನಾವು ಗಮನಿಸ್ತಕ್ಕಂಥದ್ದು. आगे चलकर हमने समझ लेने का है 9वां पॉइंट में 9ನೇ ಅಂಶದಲ್ಲಿ ನಾವು ಮುಂದೆ ನಾವು ನೋಡೋದಾದ್ರೆ ಏನಪ್ಪಾ ಅಂದ್ರೆ लेखक ने घर जाकर लिफाफे को जो का त्यों रख दिया. ಲೇಖಕರು ಸೀದಾ ಮನೆಗೆ ತಗೊಂಡೋಗಿದ್ದಾರೆ. ಆ ಚೀಲವನ್ನು ಹೇಗಿತ್ತೋ ಹಾಗೆ ಅವರು ಮನೇಲಿ ಇಟ್ಟಿದ್ದಾರೆ. 10वां अंश क्या है, दूसरे दिन प्रातः काल जब नाश्ते के लिए एक सेब निकाला तो वो सड़ा हुआ था. 2ನೇ ದಿವಸ ತಾಂಡೋಗಿ ದಿವಸ ಅವರು ಯಾವುದೇ ರೀತಿಲಿ ಆ ಸೇಬನ್ನು ಬಳಸಲ್ಲ, ಅಂದರೆ ತಿನ್ನೋದಕ್ಕೆ ಅವರು ಹೋಗಿರಲ್ಲ. 2ನೇ ದಿವಸ ಬೆಳಿಗ್ಗೆನೆ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಏನು ಮಾಡ್ತಾರೆ, ಮುಂಜಾನೆ ಸಮಯದಲ್ಲಿ ಯಾವಾಗ ಒಂದು ಟಿಫನ್ ಥರ ಕೆಲವರು ಹಣ್ಣನ್ನು ಸೇವನೆ ಮಾಡ್ತಾರೆ ಬೆಳಗಿನ ವೇಳೆಯಲ್ಲಿ. ನಾವೆಲ್ಲ ಏನು ಮಾಡ್ತೀವಿ, ಕೆಲವರೆಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಟಿಫನ್ ಅಂದರೆ ಚಿತ್ರಾನ್ನ, ಉಪ್ಪಿಟ್ಟು, ಇಡ್ಲಿ ಅಂತೇಳಿ ತಿಂತೀವಲ್ವ. ಕೆಲವರು ಬೆಳಿಗ್ಗೆ ತಕ್ಷಣ ಅವರು ಹಣ್ಣನ್ನು ತಿಂತಕ್ಕಂಥ ಒಂದು ಅಭ್ಯಾಸವನ್ನು ರೂಢಿಸ್ಕೊಂಡಿರ್ತಾರೆ. ಅದು ಒಳ್ಳೇದು ಕೂಡ ಹೌದಲ್ವ ಮಕ್ಕಳೇ. ಹಾಗೆ ನೋಡಿ, ಇಲ್ಲಿ ಲೇಖಕರು ಬೆಳಗಿನ ಒಂದು ತಿಂಡಿಯ ಸಮಯದಲ್ಲಿ ಒಂದು ಸೇಬನ್ನು ತಗೊಂಡ್ಬಿಟ್ಟು ತಿನ್ನೋಣ ಅಂತ ನೋಡಿದರೆ ಅದು ಕೊಳತು ಹೋಗಿತ್ತು. ಸಡಾ ಹುವಾತ ಮೀನ್ಸ್ ಕೊಳತಿತ್ತು. 11th ಪಾಯಿಂಟ್, दूसरा निकाला तो ये आधा सड़ा हुआ था. ಒಂದೇನ ಕೊಳತೋಗಿದೆ ಅಂತೇಳಿ ಇನ್ನೊಂದು ತಗೊಂಡ್ರೆ 2ನೇದು ಕೂಡ ಕೊಳತೋಗಿದೆ ಅಂದರೆ ಅರ್ಧ ಕೊಳತೋಗ್ಬಿಟ್ಟಿದೆ. नेक्स्ट पॉइंट क्या है, तीसरा निकाला तो एक सड़ा तो नहीं था किंतु खाने लायक भी नहीं था. 3ನೇದನ್ನ ಅವರು ತಗೊಂಡ್ರೆ ಅದು ಕೊಳತಿರ್ಲಿಲ್ಲ, ಆದರೆ ತಿನ್ನಕ್ಕೆ ಯಾವುದೇ ರೀತಿಯಲ್ಲಿ ಅದು ಸೂಟಬಲ್ ಆಗಿರಲಿಲ್ಲ. ಲಾಯಕ್ ಬಿ ನಹೀತ ಅಂದರೆ ಯೋಗ್ಯವಾಗಿರಲಿಲ್ಲ. ನೋಡಿ, ಈ ಸೇಬುಗಳ ಒಂದು ಸ್ಥಿತಿಯನ್ನು ನಾವಿಲ್ಲಿ ಗಮನಿಸ್ಬೋದು ಚಿತ್ರದಲ್ಲಿ. ಹೇಗಾಗಿದೆ ಅಂದರೆ ಅಲ್ಲೇ ಅಂಗಡಿಯ ಬಳಿನೇ ಓಪನ್ ಮಾಡಿ ನೋಡಿದರೆ ಲೇಖಕರು ಒಳ್ಳೇದಿತ್ತು, ಅಲ್ಲಿ ನೋಡೇ ಇಲ್ಲ. ಒಂದು ನಂಬಿಕೆ, ಭರವಸೆ, ಬಿಡು ಒಳ್ಳೆಯ ಸೇಬ್ ಅಂದರೆ ಅಲ್ಲಿ ಮಾರೋದಿಕ್ಕೆ ಮುಂದ್ಗಡೆ ಇಟ್ಟಿದ್ದಾರೆ, ಅಲ್ಲಿ ಚೆನ್ನಾಗಿರೋ ಇಟ್ಟಿದ್ದಾರೆ. ಒಳಗಡೆ ಕೊಡ್ಬೇಕಾದ್ರೆ ಲೇಖಕರಿಗೆ ಮೋಸ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿಲ್ದವೆಲ್ಲ ಚೀಲದಲ್ಲಿ ಹಾಕ್ಬಿಟ್ಟು ಕಾಣ್ದಂಗೆ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಆ ಲೇಖಕರು ಅಲ್ಲಿ ಜಾಗೃತರಾಗಿ ನೋಡ್ಕೊಂಡಿದ್ರೆ ಈ ರೀತಿ ಅವರಿಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ. ಹಾಗಾಗಿ ಇಷ್ಟ ಅಂಶ ನಾವು ತಿಳಿತಾ ನಾವು ಮುಂದೆ ಹೋಗೋದಾದ್ರೆ ಮಕ್ಕಳೇ, 13वां अंश क्या है, चौथा से बेदाग था मगर उसमें एक काला सुराख था, काटने पर उसके भीतर वैसे ही दब्बे थे जैसे बेर में होते हैं. ಅಂದ್ರೆ ಈ ಅಂಶದಲ್ಲಿ ನಾವು ಏನ್ ತಿಳಿತೀವಪ್ಪ ಅಂದ್ರೆ 4ನೇ ಸೇಬನ್ನ ನೋಡಿದ್ರೆ ಅದು ನೋಡೋದಕ್ಕೆ ಬಹಳ ಕ್ಲೀನ್ ಆಗಿದೆ, ಸ್ವಚ್ಛವಾಗಿದೆ. ಬೇದಾಗ್ ಮೀನ್ಸ್ ಕ್ಲಿಯರ್ ಆಗಿ ಸ್ವಚ್ಛವಾಗಿದೆ. ಆದ್ರೆ ಅದರಲ್ಲಿ ಒಂದು ರಂಧ್ರ, ಕಪ್ಪು ರಂಧ್ರ ಇತ್ತು, ಒಂದು ಬ್ಲ್ಯಾಕ್ ಹೋಲ್ ಇತ್ತು. ಆ ಬ್ಲ್ಯಾಕ್ ಹೋಲನ್ನ ಅವರು ಕಟ್ ಮಾಡಿಬಿಟ್ಟು ಕಾಟ್ನೆ ಪರ್ ಉಸ್ಕೆ ಭೀತರ್ ವಯಸ್ಸೆ ಅದ್ರ ಒಳಗಡೆ ನೋಡಿದ್ರೆ ಮತ್ತೆ ಅದ್ರೊಳಗಡೆ ಅಲ್ಲಲ್ಲೇ ಕಲೆಗಳಿರ್ತವೆ, ಮಾರ್ಕ್ಸ್. ಯಾವ ರೀತಿ ಬಾರೆಹಣ್ಣಲ್ಲಿ ಇರುತ್ತಲ್ಲ ಆ ಥರ ಇದೆ. ಓಕೆ, ಹಾಗೆ ನಾವು ನೋಡೋಣ. 14वां अंश क्या है, अब वे सोचने लगे कि दुकानदार ने जानबूझकर मेरे साथ धोखेबाजी का व्यवहार किया. ಇವರು ಇಷ್ಟು ಹಣ್ಣುಗಳನ್ನು ನೋಡಿದ ಮೇಲೆ ಅವ್ರ ಮನಸ್ಸಿನಲ್ಲಿ ಏನು ತಿಳ್ಕೊಂತಾರಪ್ಪ ಅಂದರೆ, ಯೋಚನೆ ಮಾಡಿದ್ದೇನೆಂದ್ರೆ ಲೇಖಕರು ಅಂಗಡಿಯವನು ಏನು ಗೊತ್ತಿಲ್ಲದಲೆ ತಿಳಿದಲೆ ನನ್ನ ಜೊತೆಲಿ ಮೋಸ ಮಾಡಿದ್ದಾನೆ ಅಂತ ಅಂದ್ಕೊಳ್ತಾನೆ. ಆದರೆ ನಾವೀಗ 15ನೇ ಅಂಶದಲ್ಲಿ ಏನು ಗಮನಿಸ್ತೀವಪ್ಪ ಅಂದರೆ, यदि एक सेब सड़ा हुआ था तो मैं मान लेता कि उसकी निगाह ना पड़ी होगी अतः वो क्षमा के योग्य है. ಒಂದು ಪಕ್ಷ ಒಂದು ಸೇಬ್ ಏನಾದರೂ ಕೊಳತೋಗಿದ್ದಿದ್ರೆ ನಾನು ಈ ರೀತಿ ನಾನು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೆ. ಅವನ ಗಮನಕ್ಕೆ ಬಂದಿಲ್ಲ, ಒಂದು ಸೇಬು ಅವನಿಗೆ ಕಂಡಿಲ್ಲ, ಕಾಣದಲ್ಲೇ ಇದು ಈ ಥರ ಆಗಿದೆ ಅಂತೇಳಿ ಅವನನ್ನು ಕ್ಷಮಿಸ್ಬೋದಾಯಿತು. ಇರಲಿ, ಅಡ್ಜಸ್ಟ್ ಮಾಡ್ಕೊಳೋಣ, ಅಂಗಡಿಯವನಿಗೆ ಏನೋ ಒಂದು ತರುವಾಯ ನೆಕ್ಸ್ಟ್ ಟೈಮ್ ಹೋದಾಗ ಈ ಥರ ಕೊಟ್ಟಿದ್ರಿ ಅಂತೇಳಿ ಹೇಳ್ಬೋದು ಅಂತೇಳಿ ಅಂದ್ಕೋಬೋದಾಯ್ತು. ಆದರೆ ಇಡೀ ಪೂರ್ತಿ ಎಲ್ಲ
ಹಣ್ಣುಗಳನ್ನು ಕೂಡ ಅದೇ ರೀತಿ ಕೊಟ್ಟಿರೋದ್ರಿಂದ ಇಲ್ಲಿ ಯಾವುದೇ ರೀತಿಲಿ ಅಂಗಡಿಯವನ್ನ ನಾವಿಲ್ಲಿ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಲೇಖಕರು ಕೂಡ ತಿಳಿದಿದ್ದಾರೆ, ನಾವು ತಿಳಿಬಹುದು. 16th वन क्या है, मगर चारों के चारों खराब निकल जाए तो यह तो सरासर धोखा है. ಆದ್ರೆ ನಾಲ್ಕು ಸೇಬುಗಳಿಲ್ಲಿ ಕೆಟ್ಟೋಗ್ಬಿಟ್ಟಿದ್ದಾವೆ, ಕೊಳತೋಗ್ಬಿಟ್ಟಿದ್ದಾವೆ. ಕೆಟ್ಟೋಗಿರೋದ್ರಿಂದ ಇದು ಒಟ್ಟಾರೆ ಏನಾಗಿದೆಯಪ್ಪ ಅಂದ್ರೆ ಸರಾಸರಿ ಟೋಟಲಿ ಚೀಟಿಂಗ್. ಇದು ಸಮಗ್ರವಾಗಿ ಪರಿಪೂರ್ಣವಾಗಿ ಲೇಖಕರನ್ನ ಪೂರ್ತಿ ಚೀಟ್ ಮಾಡಲೇಬೇಕು, ಮೋಸ ಮಾಡಬೇಕು, ಇವರ ದುಡ್ಡನ್ನ ಈ ಥರ ಲಪಟಾಯಿಸ್ಬೇಕು ಅಂತೇಳಿ ಅಂಗಡಿ ಆತನ ಈ ಒಂದು ಕೆಟ್ಟ ಮನಸ್ಥಿತಿಯನ್ನು ನಮಗೆ ಅರ್ಥೈಸುತ್ತೆ. ಓಕೆ ಮಕ್ಕಳೇ, ಹಾಗಾಗಿ ನಮಗೆ ಈ ಒಂದು ಪಾಠ ಮಾರ್ಕೆಟು ಬಹಳ ರಂಗರಂಗಾಗಿ ಅತ್ಯಾಕರ್ಷವಾಗಿ ಕಾಣುತ್ತೆ. ಮತ್ತು ಅಲ್ಲಿರ್ತಕ್ಕಂಥವರು ಅಂಗಡಿಯವರು ಕೂಡ ಗ್ರಾಹಕರನ್ನ ತಮ್ಮದೇ ಆದ ಒಂದು ಬಣ್ಣದ ಮಾತುಗಳನ್ನು ನಮ್ಮನ್ನು ಸೆಳೀತಾರೆ. ಹಾಗಾಗಿ ನಾವು ಮಾರ್ಕೆಟ್ಗೆ ಹೋದಂಥ ಸಂದರ್ಭದಲ್ಲಿ ಏನೇ ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಭಾಳ ಹುಷಾರಾಗಿರಬೇಕು ಅಂತೇಳಿ ನಮಗೆ ಈ ಒಂದು ಪಾಠ ನಮಗೆ ಒಂದು ಮಾರ್ಗದರ್ಶಿ ಅಂತ ನಾವು ತಿಳಿಬೋದು. 17th वन, लेखक समझने लगे कि इस धोखे में हमारा अपना भी सहयोग था. ಆಮೇಲೆ ಇವರು ಯೋಚನೆ ಮಾಡ್ತಾರೆ ತನ್ನ ತಪ್ಪೇನಾಗಿತ್ತು ಇಲ್ಲಿ. ಕೆಲವೊಂದ್ಸಲ ನಾವು ಕೂಡ ಯಾಮಾರಿರ್ತೀವಿ, ನಾವು ಕೂಡ ಅವ್ರು ಮೋಸ ಮಾಡೋದಕ್ಕೆ ನಾವು ದಾರಿ ಮಾಡಿಕೊಟ್ಟಿರ್ತೀವಿ, ಅವಕಾಶ ಮಾಡಿಕೊಟ್ಟಿರ್ತೀವಿ. ಲೇಖಕರು ಕೂಡ ಹಾಗೆ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಲೇಖಕ ತಿಳ್ಕೊಂಡಿದ್ರು ಈ ಮೋಸದಲ್ಲಿ ನನ್ನ ಒಂದು ಸಹಕಾರ ಕೂಡ ಇತ್ತು. ಯಾವ ರೀತಿ ಇತ್ತು ನಾವೆಲ್ಲ ಗಮನಿಸ್ದಂಗೆ, उसके हाथ रुमाल रख देना मानो उसे धोखा देने की प्रेरणा थी. ಅಂದ್ರೆ ಅವ್ರ ಕೈಗೆ ಇವರು ಯಾವಾಗ ತಮ್ಮ ಜೊತೆಲಿರ್ತಕ್ಕಂಥ ಒಂದು ಟವಲನ್ನ ಇಟ್ಬಿಟ್ಟು ಇದರಲ್ಲಿ ಸುತ್ತ ಕೊಟ್ಬಿಡಪ್ಪ, ಕಟ್ಕೊಟ್ಬಿಡು ಅಂತೇಳಿ ಹೇಳಿದ್ದೆ ಅವರಿಗೆ ಒಂದು ಒಳ್ಳೆ ಲಕ್ಕಿ ಚಾನ್ಸ್ ಆಗ್ಬಿಡ್ತು. ಹಬ್ಬ ಒಳ್ಳೆ ಗಿರಾಕಿ ಸಿಕ್ಕಿದ್ದಾನೆ, ಹೆಂಗೋ ಅವನೇ ಈ ರೀತಿ ನಮಗೆ ಅವಕಾಶ ಮಾಡಿಕೊಡ್ತಾ ಇದ್ದಾನೆ ಅಂತೇಳಿ ಅಲ್ಲಿ ಒಳಗಡೆ ಎಲ್ಲ ಚೀಲದಲ್ಲಿ ಹಾಕ್ಬಿಟ್ಟು ಮತ್ತೆ ಆ ಚೀಲವನ್ನು ಇವರ ಒಂದು ಟವಲಲ್ಲಿ ಕಟ್ಟಿ ಕೊಟ್ಟಿರೋದ್ರಿಂದ ಲೇಖಕರಿಗೆ ಮರೆಮಾಚಲಾಯಿತು. 19th पॉइंट क्या है, आदमी बेईमानी तभी करता है जब उसे अवसर मिलता है. ಒಬ್ಬ ಮನುಷ್ಯ ಯಾವಾಗ ಅಪ್ರಾಮಾಣಿಕತನದಲ್ಲಿ ಸಾಕ್ತಾನಪ್ಪ ಅಂದ್ರೆ, ಯಾವಾಗ ಅವನಿಗೆ ಅಪ್ರಾಮಾಣಿಕತೆಯಲ್ಲಿ ನಡ್ಕೊಳ್ಳೋದಕ್ಕೆ ಅವಕಾಶ ಸಂದರ್ಭ ಸಿಗುತ್ತೋ ಆ ಸಂದರ್ಭದಲ್ಲಿ ಆತ ಆ ಒಂದು ದಿಶೆಯಲ್ಲಿ ಸಾಗೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ ಅಂತೇಳಿ ಇಲ್ಲಿ ಲೇಖಕರು ನಮಗೆ ಬಹಳ ಚೆನ್ನಾಗಿ ಅರ್ಥೈಸ್ತಾರೆ. बाद में 20वां अंश क्या है, पहले इतनी धोखेबाजी कभी नहीं थी. ಅಂದ್ರೆ ಈ ಒಂದು ಕಾಲಘಟ್ಟದಲ್ಲಿ, ಈ ಒಂದು ಜಮಾನದಲ್ಲಿ, ಇವತ್ತಿನ ಸನ್ನಿವೇಶದಲ್ಲಿ, ಇವತ್ತಿನ ದಿನಮಾನಗಳಲ್ಲಿ ಈ ರೀತಿಯ ಒಂದು ಮೋಸ ಹೆಚ್ಚಾಗಿದೆ. ಆದರೆ ಕೆಲವಾರು ವರ್ಷಗಳ ಹಿಂದೆ ಈ ರೀತಿಯ ಒಂದು ಮೋಸ ನಡೀತಾ ಇರಲಿಲ್ಲ. ಮೊದಲು ಇಷ್ಟೊಂದು ಮೋಸ ಇರಲಿಲ್ಲ, ಇತ್ತು, ಆದರೆ ಇಷ್ಟು ವ್ಯಾಪಕವಾಗಿ ಇರಲಿಲ್ಲ ಅಂತೇಳಿ ಲೇಖಕರು ಇಲ್ಲಿ ತಮ್ಮ ಹಿಂದಿನ ದಿನಗಳನ್ನು ನೆನೆಸ್ಕೊಂತ ಹೇಳ್ತಾರೆ. ವ್ಯಾಪಾರಿಯೋ ಕ ಲೇನ್ ದೇನ್ ಬಹುತ್ ಈ ಪಾರದರ್ಶಿತ. ವ್ಯಾಪಾರಿಗಳ ಒಂದು ಕೊಡುಕೊಳ್ಳುವಿಕೆ ಅಂತಕ್ಕಂಥದ್ದು, ತಗೊಳ್ತಕ್ಕಂಥದ್ದು ಇರ್ಬೋದು, ಕೊಡ್ತಕ್ಕಂಥದ್ದು ಇರ್ಬೋದು, ಬಹಳವೇ ಪಾರದರ್ಶಕ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಆಗ್ತಾ ಇತ್ತು ಅಂತೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇವೆಲ್ಲ ಪಾಯಿಂಟ್ಸ್ ನಮಗೆ ಇಡೀ ಪಾಠವನ್ನು ನಮಗೆ ಸಮಗ್ರವಾಗಿ ಪರಿಚಯವನ್ನು ಮಾಡಿಕೊಡುತ್ತೆ. ओके आगे देखिए 21वां अंश क्या है. इन अंशों के साथ एक चित्र भी है. इस चित्र के बारे में भी इन अंशों में हमको जानकारी मिलेगा. ನೋಡಿ 21ನೇ अंशದಲ್ಲಿ ಏನಿದೆ, एक बार लेखक ने मुहर्रम के मेले में एक दुकानदार से 1 पैसे की रेवड़ियां ली थी और 1 पैसे की जगह अठन्नी दे आया था. ಲೇಖಕರು ಒಂದ್ಸರಿ ಕೆಲವಾರು ವರ್ಷಗಳ ಮೊದಲು ಅಥವಾ ಕೆಲವಾರು ದಿನಗಳ ಹಿಂದೆ ಒಂದ್ಸರಿ ಅವರು ಲೇಖಕರು ಒಂದು ಮೊಹರಂನ ಒಂದು ಹಬ್ಬದ ಸಂದರ್ಭದಲ್ಲಿ, ಮೊಹರಂನ ಒಂದು ಜಾತ್ರೆಯ ಸಂದರ್ಭದಲ್ಲಿ ಅವರು ಒಂದು ಅಂಗಡಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವರು ಕೆಲವು ಪೈಸೆಗಳಿಗೆ ರೇವಡಿ ಅಂದರೆ ಈ ಎಳ್ಳಿನ ಮಿಠಾಯಿಯನ್ನು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ ಸಂದರ್ಭದಲ್ಲಿ ಹಣವನ್ನು ಕೊಟ್ಟು ಅವರು ತಗೊಂಡ ಮೇಲೆ ಅಲ್ಲಿ ಬದಲಾಗಿ ಪೈಸೆಗೆ ಬದಲಾಗಿ ಅಂದರೆ ಕೆಲವಾರು ಪೈಸೆಗೆ ಬದಲಾಗಿ 50 ಪೈಸೆಯನ್ನು ಇಲ್ಲಿ ಕಾಯಿನನ್ನು ಕಾಯಿನನ್ನು ಕೊಟ್ಟಿರ್ತಾರೆ. ಮೀನ್ಸ್ ಎಂಟಾಣಿ. ಓಕೆ, ಆಗ ತರುವಾಯ ಏನಿದೆ ನೆಕ್ಸ್ಟ್ ಪಾಯಿಂಟ್,
घर आने के बाद उन्हें जब अपनी भूल का पता चला तो दुकानदार के पास दौड़े। आशा तो नहीं थी, फिर भी दुकानदार ने खुश होकर अठन्नी लौटाकर उल्टे उनसे क्षमा मांगी। ಅಂದ್ರೆ ಏನಪ್ಪ ಅಂದ್ರೆ ಮನೆಗೆ ಬಂದು ಅವರು ಏನು ಮಾಡಿದೆ, ನಾನು ಅಂಗಡಿಯಲ್ಲಿ ನಾನು ಎಳ್ಮಿಠಾಯಿಯನ್ನ ಕೊಂಡ್ಕೋಬೇಕಾದ್ರೆ ಏನು ಮಾಡಿದೆ, ಓ ದುಡ್ಡು ಕೊಟ್ಬಿಟ್ಟೆ, ಚಿಲ್ಲರವನ್ನು ಇಸ್ಕೊಂಡು ಮರೆತು ಬಿಟ್ನಲ್ಲ ಅಂತೇಳಿ ಅವಾಗ ಅವ್ರು ಓಡೋಗ್ತಾರೆ. ಓಡೋಗ್ಬಿಟ್ಟು ಚಿಲ್ಲರೆಯನ್ನು ಕೇಳ್ಬೋದು, ನನಗೆ ವಾಪಸ್ ಬರ್ಬೋದು ಅಂತಕ್ಕಂಥ ಒಂದು ಭರವಸೆ ಇರಲಿಲ್ಲ ಅವರಿಗೆ, ನಂಬಿಕೆ ಇರಲಿಲ್ಲ. ಆದರೆ ಆ ಒಂದು ಅನುಮಾನದಲ್ಲಿ ಹೋದರೂ ಕೂಡ ಅವರಿಗೆ ಅದು ಸುಳ್ಳಾಯಿತು. ಅಂದರೆ ಆ ಅಂಗಡಿ ಆತ ಭಾಳ ಪ್ರಾಮಾಣಿಕನಾಗಿ ಮತ್ತು ಈ ಲೇಖಕರನ್ನ ಅಂದರೆ ಗ್ರಾಹಕರನ್ನ ಖುಷಿಯಿಂದ ಬರಮಾಡಿಕೊಂಡು, ನೀವು ಬಿಟ್ಟೋಗಿದ್ದೀರಾ, ತಗೊಳ್ಳಿ ನಿಮ್ಮ ಒಂದು ಚಿಲ್ಲರೆಯನ್ನು ವಾಪಸ್ಸು, ನಿಮ್ಮ 50 ಪೈಸೆಯನ್ನು ವಾಪಸ್ ತಗೊಳ್ಳಿ ಎಂಟಾಣಿಯನ್ನು ಅಂತೇಳಿ ಅದಕ್ಕೆ ಬದಲಾಗಿ ನೀವು ಕೇಳಲಿಲ್ಲ ಅಂಥೇಳಿ ನಾನು ಕೂಡ ಸುಮ್ಮನಾಗ್ಬಿಟ್ನೋ ಅಥವಾ ಮರೆತು ಬಿಟ್ಟಿದ್ದೀನಿ, ಸಾರಿ ಕ್ಷಮಿಸಿ ಅಂತೇಳಿ ಕ್ಷಮೆ ಕೂಡ ಕೇಳ್ತಾನೆ. ಇದು ಅಂಗಡಿಯಲ್ಲಿರ್ತಕ್ಕಂಥ ಅಂದರೆ ಒಬ್ಬ ವ್ಯಾಪಾರಿಯಲ್ಲಿರ್ತಕ್ಕಂಥ ಒಂದು ಗುಣಧರ್ಮ. ಓಕೆ, बाद में 23वां अंश क्या है, 23rd पॉइंट ಏನಪ್ಪ ಇದೆ ಅಂದ್ರೆ, लेखक ने इस घटना के द्वारा पाठक को एक संदेश दिया है कि बाजार में जाकर हम किसी को बेईमानी करने का मौका ना दे और खुद भी सचेत रहे. ಒಟ್ಟಾರೆಯಾಗಿ ನಮಗೆ ಸಮಷ್ಟಿಯಾಗಿ ಈ ಪಾಠ ನಮಗೆ ಏನಪ್ಪಾ ಅಂದ್ರೆ ಅರ್ಥೈಸುತ್ತೆ ಅಂದ್ರೆ, ಲೇಖಕರು ಈ ಘಟನೆ ಮೂಲಕ, ಈ ಒಂದು ಘಟನೆ ಮೂಲಕ ಅವರು ಓದುಗರಿಗೆ, ಪಾಠ ಮೀನ್ಸ್ ರೀಡರ್ಸ್, ಈ ಸ್ಟೋರಿಯನ್ನು ನಾವೆಲ್ಲ ಓದಿದ್ದೀವಲ್ವಾ, ನಾವೆಲ್ಲ ರೀಡರ್ಸ್, ನಾವೆಲ್ಲ ಓದುಗರು. ನಾವು ಇಲ್ಲಿ ತಿಳಿತಕ್ಕಂಥ ಅಂಶ ಏನಪ್ಪ ಅಂದ್ರೆ, ಕಿಸಿಕು ಬೇಮಾನಿ ಕರ್ನೇಕ ಮೌಕ ಅನ್ನೋದು, ಯಾರಿಗೂ ಕೂಡ ನಾವು ನಮಗೆ ಮೋಸ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಜೊತೆಗೆ ನಾವು ಕೂಡ ಸ್ವತಃ ಆ ಒಂದು ಮೋಸದ ಜಾಲಕ್ಕೆ ಬೀಳೋದಕ್ಕೆ ಹೋಗಬಾರ್ದು, ಯಾವಾಗಲೂ ಜಾಗೃತರಾಗಿರಬೇಕು. ಇಷ್ಟು 23 ಅಂಶಗಳು ನಾವು ಈ ಪಾಠವನ್ನು ಈ ಅಂಶಗಳಲ್ಲಿ ನಾವು ಸಂಕ್ಷಿಪ್ತವಾಗಿ ಸರಳವಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ನಾನಾದರೂ ತಿಳಿತೀನಿ. ಜೊತೆಗೆ ನಿಮ್ಮ ಮೇಲೆ ಭರವಸೆ ಇದೆ ಮಕ್ಕಳೇ. ಹಾಗಾಗಿ ಪರಿಪೂರ್ಣವಾಗಿ ನೀವು ಪೂರ್ತಿ ಪಾಠವನ್ನು ನೀವು ಮನೇಲಿ ಓದಿ, ಜೊತೆಗೆ ಈ ಅಂಶಗಳನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಇರಲಿ ಅಂತ ಹೇಳ್ತಾ ನಾವು ಮುಂದೆ ಹೋಗೋದಾದರೆ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಮೊದಲು ನಮ್ಮ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಬ್ಬರಿಗೆ ಆಗಲು ಪ್ರೇರೇಪಿಸಿ. ಜೊತೆಗೆ ನಾವು ನಿಮಗೆ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಕೂಡ ನಾವು ಲಭ್ಯ ಇದ್ದೀವಿ. ಅಲ್ಲೂ ಕೂಡ ನೀವು ನಮ್ಮ ಪರೀಕ್ಷೆ ಸಂಬಂಧಿ ಸಮಗ್ರ ವಿಚಾರವನ್ನು ತಿಳಿಬೋದು, ಅರ್ಥೈಸ್ಕೋಬೋದು ಅಂತ. ಜೊತೆಗೆ ನಾನು ನಿಮ್ಮೊಂದಿಗೆ ಮತ್ತೆ ಮುಂದಿನ ಪಾಠ ಪದ್ಯಾಂಶಗಳ ಕುರಿತಾಗಿ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಪ್ರತಿ ವಿಡಿಯೋದಲ್ಲಿ ಹಿಂದಿನ ಈ ವಿಡಿಯೋದ ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಒಂದು ನೋಟ್ಸ್ ಕೂಡ ನಿಮಗೆ ಲಭ್ಯ ಆಗುತ್ತೆ. ಕಾಶ್ಮೀರಿ ಸೇಬ್ ಪಾಠದ ನೋಟ್ಸ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು, PDF ಫಾರ್ಮೆಟಲ್ಲಿ ನಿಮಗೆ ಸಿಗುತ್ತೆ. ಜೊತೆಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಪಾಠ ಪದ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಅಂದರೆ ಕಳೆದ ಸಾಲಿನ ಎಲ್ಲ ಪರೀಕ್ಷೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಬಂದಿದ್ದಾವೆ, ಎಷ್ಟು ಅಂಕಗಳಿಗೆ ಬಂದಿತ್ತು, ಯಾವ ರೀತಿಯ ಪ್ರಶ್ನೆ ಬಂದಿತ್ತು, ಅದನ್ನು ಕೂಡ ನಾನು ನಿಮಗೆ ಪ್ರತ್ಯೇಕವಾಗಿ PYQ ಕೂಡ ನಿಮಗೆ ಡೌನ್ಲೋಡ್ಗೆ ಅವಕಾಶ ಇರುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ, ಅದನ್ನು ಅಭ್ಯಾಸ ಮಾಡಿ. ನಿಮ್ಮ ಮುಂದಿನ ಪರೀಕ್ಷೆಗಳಲ್ಲಿ ಕೂಡ ಆ ಪ್ರಶ್ನೆಗಳು ಮತ್ತೆ ಪುನರಾವರ್ತನೆ ಆಗ್ಬೋದು. ಹಾಗಾಗಿ ಮರೆಯದೆ ಗಮನಿಸಿ ಮತ್ತು ಸೇವ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಸಬ್ಕೋ ಬಹುತ್ 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 ಧನ್ಯವಾದ.